ಹಲೋ ನೋಡಿ, ಇದು ನಮ್ಮದು ತೆಂಗಿನ ಮರ. ಎಲ್ಲ ತೆಂಗಿನ ಮರಗಳು ನೋಡಿ ಹಂಗೆ ನೋಡ್ಕೊಳ್ಳಿ. ಇದಕ್ಕೆ ನಾವು ಈ ಬಯೋ 95 ಸ್ಟೀಮ್ ರಿಚ್ಚು ಮತ್ತು NPK ಇನ್ನು ಇತರೆ ನಮ್ಮದು ಏನೇನಿದೆ, ನಮ್ಮದು ಆರ್ಗ್ಯಾನಿಕ್ಕಲ್ಲಿ ಗೊಬ್ಬರಗಳು ಏನಿದೆ ಅದನ್ನು ನಾವು ಬಳಸ್ತಾ ಬರ್ತಾ ಇದ್ವಲ್ವಾ ನಿಮ್ಮ ಕಣಗೆ. ಇಲ್ಲಿ ಏನಾಗಿದೆ ಅಂದರೆ ನೋಡಿ, ಎಲ್ಲೂ ಉಕ್ಕೆ ಹೊಡೆದಿಲ್ಲ ನಾವು. ನೋಡಿ, ಯಾವುದು ಜಮೀನೇನು ಅಡಿಕೆ ಗಿಡ ಹಾಕಿದ್ದೀವಿ, ಬಾಳೆ ಹಾಕಿದ್ದೀವಿ, ಅದಕ್ಕೆ ನೀರು ಹೋಗ್ತಾ ಇದೆ. ನೋಡಿ, ತೆಂಗಿನ ಮರದ್ದು ನಾನು ಸುಮ್ಮನೆ ಒಂದ್ಸರಿ ಟೆಸ್ಟ್ ಮಾಡಿಸ್ಬೇಕಲ್ವಾ. ನೋಡಿ, ನಾನು ಏನು ಮಾಡಿಲ್ಲ, ಇಷ್ಟೊಂದು ಥರ ಮಣ್ಣನ್ನು ಬರೀ ಕೈಲೇ ತೆಗೆದಿದ್ದೀನಿ. ನೋಡಿ, ಬೇರೆ ನೋಡಿ ಮೇಲೆ ಹೆಂಗೆ ಬಂದು ಎಲ್ಲ ಬಿಳಿ ಬೇರುಗಳು ನೋಡಿ, ರಾಶಿ ಬೇರು, ಬಿಳಿ ಬೇರುಗಳು ಲೆಕ್ಕನೇ ಇಲ್ಲ. ಅಷ್ಟೊಂದು ಥರ ಬೇರು ಬರ್ತಿದ್ದೀವಿ. ಎಲ್ಲ ಆಹಾರ ತಿನ್ನುತ್ತೆ. ಈ ಆಹಾರ ತಿಂದಾಗ ಏನಾಗುತ್ತೆ, ಮರ ಚೆನ್ನಾಗುತ್ತೆ. ಇಷ್ಟೇ ಇರೋದು. ಇದು ಬಿಟ್ಬಿಟ್ಟು ಕೆಮಿಕಲ್ ಹಾಕ್ಬಿಟ್ಟು ಎಲ್ಲ ಬೇರುಗಳನ್ನ ಸಾಯಿಸೋದು. ಬೇರು ಬರೋದೇ ಇಲ್ಲ, ಕೆಮಿಕಲ್ಗಿನ್ನೆಲ್ಲ ಬರುತ್ತೆ. ಅದೇನು ಹೊಸದು, ಇದು ಗೊಬ್ಬರನ ಬರೋಕ್ಕದು ಕೆಮಿಕಲ್ ಅಲ್ವಾ, ಅದು ಆಸಿಡ್ ಅಲ್ವಾ ಅದು. ಹಂಗೆ ನೋಡಿ, ಅದ್ರ ಜೊತೆ ಮೆಣಸಿದೆ. ಮೆಣಸು ಹೊತ್ಕೊಂತಿದ್ವಿ. ಆಮೇಲೆ ಮೆಣಸಿನ ಬೇರಲ್ಲ ಇದು, ಹಂಗೆ ತಿಳ್ಕೊಬೇಡಿ. ಇದು ತೆಂಗಿನ ಬೇರು. ಇದು ನೋಡಿ, ಹಾರಡಿದೆ. ತೆಂಗಿನ ಬೇರು ಇಷ್ಟೊಂಥರ ಬೇರು ಕೈಗೆ ಸಿಗ್ತಾ ಇದೆ ಅಂದರೆ ನೋಡಿ, ಇಲ್ಲೇ ಮೇಲೆ ಐತೆ, ಮಣ್ಣೇನು ದೂರ ಇಲ್ಲ ನೋಡಿ. ಈ ಕಡೆ ಗೈದಿಲ್ಲ, ಇದಿದೆ. ಮತ್ತು ಈ ಮಣ್ಣನ್ನು ಕೈಲೇ ತೆಗಿಬೋದು. ನೋಡ್ಕೊಂಡ್ರಾ? ಅದಕ್ಕೆ ಹೇಳೋದು, ಈ ಪ್ರಾಡಕ್ಟನ್ನು ನೀವು ಬಳಸಿ, ಆರ್ಗ್ಯಾನಿಕ್ ಯೂಸ್ ಮಾಡಿ.